ಜಾನು, ಯಾಕಮ್ಮ ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ? ಅಪ್ಪ, ಮದನ್ ಅವರು ಅವ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಾದರೂ ಬಂದಿಲ್ಲ. ಫೋನ್ ಮಾಡ್ತಿದ್ದೀನಿ, ರಿಸೀವು ಮಾಡ್ತಿಲ್ಲ. ಅವ್ರು ಸುಮ್ಮನೆ ಆಮೇಲೆ ಕೋಪ ಮಾಡ್ಕೋತಾರಪ್ಪ. ಮದನ್ ಅವ್ರು ಖಂಡಿತವಾಗ್ಲೂ ಬರಲ್ಲ ಬಿಡು. ಯಾಕೆ? ಇವತ್ತು ಅವ್ರ ಮನೆ ದೇವರು ಮನೇಲೆ ಪ್ರತ್ಯಕ್ಷ ಆಗಿತ್ತಂತೆ. ಅದನ್ನ ನೋಡಿ ಹೆದರ್ಕೊಂಡು ಮನೇಲೆ ದಬಾಕೊಂಡು ಮಲ್ಕೊಂಡಿದಾರಂತೆ. ನನಗೆ ಇಲ್ಲಿ ಟೆನ್ಷನ್ ಆಗಿದ್ರೆ ಇವನಿಗೆ ತಮಾಷೆ. ತಮಾಷೆ ಅಲ್ಲ ಕಣೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮದನ್ ಅವ್ರು ಖಂಡಿತವಾಗ್ಲೂ ಬರಲ್ಲ. ಇವತ್ತಲ್ಲ, ಇನ್ ಯಾವತ್ತೂ ಈ ಮನೆ ಕಡೆ ಬರಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಮತ್ತೆ ನಮ್ಮಿಬ್ರ ಮಧ್ಯೆ ಜಗಳ ಆಗುತ್ತಷ್ಟೇ. ಸುಮ್ಮನೆ ಹೇಳ್ತಾ ಇಲ್ಲ ಕಣೆ, ನನಗೆ ಯಾಕೋ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ಮದನ್ ಅವರು ಖಂಡಿತವಾಗ್ಲೂ ಬರಲ್ಲ. ಸಿಕ್ಸ್ ಸೆನ್ಸ್ ಅಂತೆ ನಿನ್ ತಲೆ. ಎಷ್ಟೆಷ್ಟು ಬೆಟ್ಸು? ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಕಣೆ ಅಕ್ಕ. ಒಂದು ವೇಳೆ ಮದನ್ನೇ ಬಂದು ನಿನ್ನ ಮದುವೆ ಆಗಲ್ಲ ಅಂದ್ರೆ? ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಅಂದ್ರೆ ನೀನು ಶ್ರೀನಿಧಿ ಅವ್ರನ್ನ ಮದುವೆ ಆಗಕ್ಕೆ ಹೋಗ್ತೀಯಾ? ಹೇಳೆ ಅಕ್ಕ. ಆಗದೆ ಇರೋ ವಿಷಯದ ಬಗ್ಗೆ ಕೇಳಿದ್ರೆ ನಾನೇನು ಹೇಳಿ? ನಾನು ಕೇಳ್ತಿರೋದು ಆದ್ರೆ ಅಂತ. ಇಲ್ಲ, ಮದನ್ ಅವ್ರು ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳಿದ್ರು. ನಾನು ಶ್ರೀನಿಧಿ ಅವ್ರನ್ನ ಮದುವೆ ಆಗಲ್ಲ. ಯಾಕಮ್ಮ? ಶ್ರೀನಿಧಿ ಅವ್ರು ಬೇರೆ ಹುಡುಗಿನ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದಾರಪ್ಪ. ಆದ್ರೆ ಅವ್ರು ಈಗಲೂ ನಿನ್ನೆ ಇಷ್ಟಪಡ್ತಾರೆ ಕಣೆ. ಇಷ್ಟಪಡ್ತಿದ್ರು, ಈಗಲ್ಲ. ಅವ್ರು ಈಗಲೂ ನಿನ್ನೆ ಇಷ್ಟಪಡ್ತಾ ಇದಾರೆ. ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡಿ ಹೇಳ್ತೀನಿ. ಆಯ್ತು, ಅದನ್ನೇ ನಿಜ ಅಂತ ನಂಬೋಣ. ಅವ್ರು ನನ್ನನ್ನು ಇಷ್ಟಪಡ್ತಾರೆ ಅಂತ ಅವ್ರನ್ನ ಇಷ್ಟಪಟ್ಟು ಮದುವೆ ಆಗ್ತಿರೋ ಹುಡುಗಿಗೆ ಅನ್ಯಾಯ ಮಾಡೋಕ್ಕಾಗುತ್ತಾ? ನಾನು ಚೀಪ್ ಆಗಿಬಿಡ್ತೀನಿ. ಓಕೆ, ಶ್ರೀ ಅವ್ರನ್ನ ಮದುವೆ ಆಗೋ ಹುಡುಗಿನೇ ಶ್ರೀ ಅವ್ರನ್ನ ಮದುವೆ ಆಗಲ್ಲ ಅಂತಂದ್ರೆ ಆಗೋಗ್ತೀಯಾ? ಆದರೆ ಹೋದ್ರೆ ಅಂತ ಎಲ್ಲ ನನಗೆ ಕೇಳಬೇಡ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನನಗೆ. ಅಕ್ಕ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಒಂದು ವೇಳೆ ಆ ಹುಡುಗಿ ಶ್ರೀ ಅವ್ರನ್ನ ಮದುವೆ ಆಗಲ್ಲ ಅಂತಂದ್ರೆ ಅವಾಗ್ಲಾದ್ರೂ ನೀನು ಮದುವೆ ಆಗಕ್ಕೆ ಹೋಗ್ತೀಯಾ? ಶ್ರೀನಿಧಿ ಅಂತವ್ರನ್ನ ಯಾವ ಹುಡುಗಿನೂ ಮದುವೆ ಆಗಕ್ಕಾಗಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹೇಗೆ? ನೀನೇ ಆಗಲ್ಲ ಅಂತ ಹೇಳಿಲ್ವಾ? ನೋಡಿದ್ರಪ್ಪ, ಅಕ್ಕ ಈಗಲೂ ಭಾವನ ಎಷ್ಟು ಮಿಸ್ ಮಾಡ್ಕೋತಿದ್ದಾಳೆ ಅಂತ. ಹೌದು ಕಣೋ, ಆದರೂ ಯಾಕೆ ಹಿಂಗೆ ಆಡ್ತಿದ್ದಾಳೆ ಗೊತ್ತಾಗ್ತಾ ಇಲ್ಲ. ಅಪ್ಪ, ನೀವು ತಲೆನೇ ಕೆಡ್ಸ್ಕೋಬೇಡಿ. ಮದನ್ ಅವನಾಗವನೇ ಬಂದು ಈ ಮದುವೆ ಬೇಡ ಅಂತ ಹೇಳ್ತಾನೆ. ಶ್ರೀಭಾವನು ಬೇರೆಯವ್ರ ಜೊತೆ ಮದುವೆ ಆಗಲ್ಲ. ಇವರಿಬ್ರು ಒಂದಾಗಿ ಆಗ್ತಾರೆ ಅಪ್ಪ, ನೋಡ್ತೀರಿ. ರವಿ, ನನ್ನ ಮೇಲೆ ಆಣೆ ಮಾಡಿ ಒಂದು ಸತ್ಯ ಹೇಳಬೇಕು. ಅದ್ಯಾಗ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯೋ? ಮದನ್ ಈ ಮದುವೆನ ಬೇಡ ಅಂತಾನೆ ಅಂತ? ಅಳಿಯಂದ್ರು ಬೇರೆ ಹುಡುಗಿ ಜೊತೆ ಮದುವೆ ಆಗಲ್ಲ ಅಂತ? ಯಾಕಂದ್ರೆ ಶ್ರೀಭಾವ ಮದುವೆ ಆಗ್ತೀನಿ ಅಂತ ಹೇಳಿರೋದು ನಿಜ ಅಲ್ಲ ಅಪ್ಪ, ನಾಟಕ. ಹೌದನೋ? ಮತ್ ಯಾಕೆ ಇದನ್ನ ನನ್ನ ಹತ್ರ ಹೇಳಿರ್ಲಿಲ್ಲ? ಸಾರಿ ಅಪ್ಪ, ಈ ವಿಷಯ ನಿಮ್ಮ ಹತ್ರ ಹೇಳಿದಿದ್ರೆ ನೀವು ಅಕ್ಕನ ಹತ್ರ ಹೇಳ್ತೀರಾ ಅಂತ ನಿಮ್ಮ ಹತ್ರ ಮುಚ್ಚಿಟ್ಟೆ. ಅಷ್ಟೇ ಅಲ್ಲ ಅಪ್ಪ, ಭಾವನೆ ಮದನ್ ಮನೆಗೆ ಹೋಗಿ ಯಾವುದೋ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮದನ್ ಎದುರಿಸಿದ್ದಾರೆ. ಅವನಾಗವನೇ ಬಂದು ಈ ಮದುವೆ ಬೇಡ ಅಂತ ಹೇಳ್ತಾನೆ, ನೋಡ್ತೀರಿ.